ಕಾಂತಾರ ಸಿನಿಮಾ ಮೂಲಕ ವಿಶ್ವವಿಖ್ಯಾತಿ ಗಳಿಸಿದ ನಟ ರಿಷಬ್ ಶೆಟ್ಟಿ ಸಿನಿಮಾದಲ್ಲಿ ಕಾಡುಬೆಟ್ಟ ಶಿವನಾಗಿ ನಟ ರಿಷಬ್ ಶೆಟ್ಟಿ ಮೆಂಚಿದ್ರು. ಇದೀಗ ಕಾಂತಾರ ಸಿನಿಮಾದ ಪ್ರೀಕ್ವೆಲ್ ರೆಡಿ ಆಗ್ತಿದೆ. ಆದರೆ ಇದೇ ಕಾಂತಾರ ಪಾರ್ಟ್ 1ಗೆ ವಿಘ್ನ ಎದುರಾಗಿದೆಯಾ? ಇಂಥದ್ದೊಂದು ಪ್ರಶ್ನೆ ಇದೀಗ ಖುದ್ದು ರಿಷಬ್ ಶೆಟ್ಟಿ ಅವರ ನಡೆಯಿಂದಲೇ ಹುಟ್ಟಿದೆ. ಕಾಂತಾರ ಪಾರ್ಟ್ 1 ಚಿತ್ರಕ್ಕೆ ಎದುರಾಗಿದೆಯಾ ಭಾರೀ ವಿಘ್ನ? ಪಂಜುರ್ಲಿ ನೇಮಕ್ಕೆ ಬಂದು ಬೇಡಿಕೊಂಡ ನಟ ರಿಷಬ್ ಶೆಟ್ಟಿ. ಮಂಗಳೂರು ನಗರದ ಬಾರೇಬೈಲ್ನಲ್ಲಿ ಜಾರಂದಾಯ, ಬಂಟ, ವಾರಾಹಿ, ಪಂಜುರ್ಲಿ ದೈವದ ನೇಮೋತ್ಸವ ನಡೆದಿದ್ದು ಇಂದು ಬೆಳಗ್ಗೆ 3 ದಿನದ ನೇಮೋತ್ಸವ ಮುಕ್ತಾಯವಾಗಿದೆ. ಇಂಟ್ರೆಸ್ಟಿಂಗ್ ಅಂದ್ರೆ ನಿನ್ನೆ ರಾತ್ರಿ ನಡೆದ ವಾರಾಹಿ ಪಂಜುರ್ಲಿ ದೈವದ ನೇಮೋತ್ಸವದಲ್ಲಿ ರಿಷಬ್ ಶೆಟ್ಟಿ ಪತ್ನಿ ಮಕ್ಕಳ ಸಮೇತ ಭಾಗವಹಿಸಿದ್ರು. ನಿನ್ನೆ ರಾತ್ರಿಯಿಂದ ಬೆಳಗ್ಗೆ 6 ಗಂಟೆವರೆಗೆ ನಡೆದ ನೇಮೋತ್ಸವದಲ್ಲಿ ರಿಷಬ್ ಭಾಗಿಯಾಗಿದ್ರು. ಅಸಲಿಗೆ ರಿಷಬ್ ಶೆಟ್ಟಿ ಈ ರೀತಿ ನೇಮೋತ್ಸವದಲ್ಲಿ ಭಾಗಿಯಾಗ್ತಿರೋದೇನು ಹೊಸತೇನಲ್ಲ. ಆದ್ರೆ ನಿನ್ನೆ ವಾರಾಹಿ ಪಂಜುರ್ಲಿ ದೈವದ ಬಳಿ ರಿಷಬ್ ಶೆಟ್ಟಿ ಮಾಡಿಕೊಂಡ ಪ್ರಾರ್ಥನೆ ಮತ್ತು ಪಂಜುರ್ಲಿ ದೈವ ರಿಷಬ್ ಶೆಟ್ಟಿಗೆ ಕೊಟ್ಟ ಅಭಯ ಇದೀಗ ಭಾರಿ ಕುತೂಹಲಕ್ಕೆ ಕಾರಣವಾಗಿದೆ. ವಾರಾಹಿ ಪಂಜುರ್ಲಿ ದೈವದ ಬಳಿ ಕಷ್ಟ ಹೇಳಿಕೊಂಡ ರಿಷಬ್ ಶೆಟ್ಟಿ. ನಿನಗೆ ದುಶ್ಮನ್ಗಳಿದ್ದಾರೆ ಎಂದು ರಿಷಬ್ ಶೆಟ್ಟಿಗೆ ದೈವದ ಎಚ್ಚರಿಕೆ. ಉತ್ಸವದ ಕೊನೆಯಲ್ಲಿ ವಾರಾಹಿ ಪಂಜುರ್ಲಿ ದೈವದಲ್ಲಿ ಕಷ್ಟ ಹೇಳಿಕೊಂಡ ರಿಷಬ್ ಶೆಟ್ಟಿ ತಮ್ಮ ನೋವನ್ನ ತಿಳಿಸಿದ್ದಾರೆ. ಇದಕ್ಕೆ ದೈವ ನಟನಿಗೆ ಸಂತೈಸಿದೆ. ಜಗತ್ತಿನೆಲ್ಲೆಡೆ ನಿನಗೆ ದುಶ್ಮನ್ಗಳಿದ್ದಾರೆ. ನಿನ್ನ ಸಂಸಾರ ಅಂದ್ರೆ ರಿಷಬ್ ಕಾಂತಾರ ಸಿನಿಮಾಗಾಗಿ ಕಟ್ಟಿದ ಸಿನಿಮಾ ಕುಟುಂಬ ಅಥವಾ ಸಿನಿಮಾ ತಂಡವನ್ನ ಹಾಳು ಮಾಡಲು ಯತ್ನಿಸುತ್ತಿದ್ದಾರೆ. ನಿನ್ನ ಕಾರ್ಯ ಫಲ ನೀಡದಂತೆ ಹಾಳು ಮಾಡಲು ಭಾರೀ ಸಂಚು ನಡೆದಿದೆ. ಈಗ ಗಂಡಾಂತರ ಬಂದಿದೆ ಎಂದು ಬಂದಿದ್ದೀಯಾ? ನೀನು ನಂಬಿದ ದೈವ ಕೈಬಿಡಲ್ಲ ಎಂದು ದೈವ ಆಶ್ವಾಸನೆ ನೀಡಿದೆ. ನಂಬಿ ಸಂಸಾರ ಅಂದರೆ ನಿಮ್ಮ ಚಲನಚಿತ್ರದ ಒಂದು ತಂಡ, ಅದರಲ್ಲಿ ಸ್ವಲ್ಪ ಜಾಗ್ರತೆ ಇರಬೇಕು. ಒಂದು 5 ತಿಂಗಳೊಳಗೆ ಎಲ್ಲವನ್ನು ಸರಿ ಮಾಡಿ ಕೊಡ್ತೇನೆ ಅಂತ ದೈವ ಉತ್ತರವನ್ನು ಕೊಟ್ಟಿತು. ದೈವ ಉತ್ತರವನ್ನು ಕೊಡುವುದೇನಂತ ಹೇಳಿದರೆ ಅದೊಂದು ಪದ ಈಗ ಟಿ ವಿಯಲ್ಲಿ ಬರ್ತಾ ಇದೆ, ದುಸ್ಮಾನ್ ಅಂತೇಳಿ ಅಂತ. ದುಸ್ಮಾನ್ ಇರಬಹುದು ಅಂತ. ಪ್ರತಿಯೊಬ್ಬನ ಏಳಿಗೆಗೆ ಯಾರಾದರೂ ಒಬ್ಬ ಅಡ್ಡ ಇದ್ದೇ ಇರ್ತಾನೆ. ಏನು ಮಾಡದ ಭಿಕ್ಷುಕನಿಗೂ ಕಲ್ಲೊಡೆಯುವವರಿದ್ದಾರೆ. ತಾಯಿಯ ಸ್ಥಾನದಲ್ಲಿ ನಿಂತುಕೊಂಡು ವಾರಾಹಿ ಪಂಜುರ್ಲಿ ಅವರಿಗೆ ಏನು ಗಡಿಬಿಡಿ ಮಾಡಬೇಡ, ಏನು ಇದು ಸಹ ಇಟ್ಟುಕೊಳ್ಬೇಡ, 5 ತಿಂಗಳೊಳಗೆ ಏನಾದರೂ ಕಿರಿಕಿರಿ ಇದ್ದರೆ ಅದನ್ನು ಸರಿ ಮಾಡಿ ಕೊಡ್ತೇನೆ ಎಂಬಂಥ ಮಾತನ್ನು ಕೊಟ್ಟಿದೆ. 5 ತಿಂಗಳಲ್ಲಿ ಒಳ್ಳೆಯದು ಮಾಡ್ತೀನಿ ಎಂದು ದೈವದ ಅಭಯ. ನಂಬಿದ ದೈವ ಕೈಬಿಡಲ್ಲ ಎಂದು ದೈವ ಆಶ್ವಾಸನೆ ನೀಡುವುದರ ಜೊತೆಗೆ ಯಾರು ನಿನಗೆ ಕೇಡು ಬಗೆದಿದ್ದಾರೆಂದು ಈಗ ಹೇಳಲ್ಲ, ಆದರೆ ಕೇಡು ಆಗದಂತೆ ನೋಡಿಕೊಳ್ಳುತ್ತೇನೆ. 5 ತಿಂಗಳ ಗಡುವಲ್ಲಿ ನನಗೆ ಸೇವೆ ನೀಡುವ ಹರಕೆ ಹೇಳಿಕು. 5 ತಿಂಗಳ ಗಡುವಲ್ಲಿ ಒಳ್ಳೆಯದು ಮಾಡುತ್ತೇನೆ ಎಂದು ಅಭಯ ನೀಡಿದೆ. ಹಾಗಿದ್ರೆ ರಿಷಬ್ ಶೆಟ್ಟಿಗೆ ಎದುರಾಗಿರುವ ಸಂಕಷ್ಟಗಳೇನು? ಕಾಂತಾರ ಪಾರ್ಟ್ 1 ಚಿತ್ರಕ್ಕೆ ಎದುರಾಗಿರುವ ಕಂಟಕಗಳೇನು ಅಂತ ನೋಡ್ತಾ ಹೋದ್ರೆ ಸಾಲು ಸಾಲು ಘಟನೆಗಳು ಬರುತ್ತೆ. ಈ ಹಿಂದೆ ಬಂದಿದ್ದ ಕಾಂತಾರ ಚಿತ್ರದಲ್ಲಿ ದೈವಾರಾಧನೆ ಬಳಕೆ ಮಾಡಿದ್ರ ವಿರುದ್ಧವೇ ದೈವಾರಾಧಕರು ಅಸಮಾಧಾನ ಹೊರಹಾಕಿದ್ರು. ಚಿತ್ರತಂಡದ ವಿರುದ್ಧ ಸಾಮೂಹಿಕ ಪ್ರಾರ್ಥನೆ ಮಾಡಿದ್ರು. ಬಳಿಕ ಕಾಂತಾರ ಪಾರ್ಟ್ 1 ಹೊಸ ಸಿನಿಮಾ ಶೂಟಿಂಗ್ ಆರಂಭವಾದ ಮೇಲೆ ಅಂದರೆ ನವೆಂಬರ್ 25, 2024ರಲ್ಲಿ ಜೂನಿಯರ್ ಆರ್ಟಿಸ್ಟ್ ಕರೆದೊಯ್ತಿದ್ದ ಮಿನಿ ಬಸ್ ಉಡುಪಿಯ ಬಳಿ ಪಲ್ಟಿಯಾಗಿತ್ತು. ಅಷ್ಟೇ ಅಲ್ಲ, ಸಿನಿಮಾ ಸಹ ಕಲಾವಿದರು ಸಹ ಪೇಮೆಂಟ್ ವಿಚಾರಕ್ಕೆ ಪ್ರತಿಭಟನೆ ನಡೆಸಿದ್ರು. ಅಲ್ಲದೆ ಇತ್ತೀಚೆಗೆ ಹೇರೂರು ಅರಣ್ಯ ಪ್ರದೇಶದಲ್ಲಿ ಸ್ಫೋಟಕ ಬಳಸಿ ಶೂಟಿಂಗ್ ಮಾಡ್ತಿದ್ದಾರೆಂದು ಆರೋಪಿಸಿ ಸ್ಥಳೀಯರು ಪ್ರತಿಭಟನೆ ನಡೆಸಿದ್ರು. ಅರಣ್ಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿದ್ರು. ಅಲ್ಲದೆ ಹೊಸದಾಗಿ ನಿರ್ಮಾಣವಾಗ್ತಿರೋ ಕಾಂತಾರ ಸಿನಿಮಾವನ್ನ ಬ್ಯಾನ್ ಮಾಡಲು ತುಳುನಾಡಿನ ಜನರಿಂದಲೇ ಆಗ್ರಹ ಕೇಳಿ ಬಂದಿತ್ತು. ಈ ಮಧ್ಯೆ ನಟ ರಿಷಬ್ ಶೆಟ್ಟಿ ಶಿವಾಜಿ ಪಾತ್ರದಲ್ಲಿ ಅಭಿನಯಿಸ್ತಾ ಇದ್ದಾರೆ. ಮಹಾರಾಷ್ಟ್ರಿಗರ ಪುಂಡಾಟಿಕೆ ಪ್ರಕರಣದ ಬಳಿಕ ಶಿವಾಜಿ ಪಾತ್ರ ಮಾಡ್ತಿದ್ದ ರಿಷಬ್ ಶೆಟ್ಟಿಗೆ ವಾಟಾಳ್ ನಾಗರಾಜ್ ಪಾತ್ರ ಮಾಡಬಾರದೆಂದು ವಾರ್ನಿಂಗ್ ಸಹ ಕೊಟ್ಟಿದ್ರು. ಇನ್ನೊಂದೆಡೆ ರಿಷಬ್ ಶೆಟ್ಟಿ ಅವರ ತಂದೆ ಮಾತನಾಡಿ, ನಾವು ಆ ದೇವರನ್ನೇ ನಂಬೋದು, ನಮಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅಲ್ಲೇ ಹೋಗಿ ಕಂಪ್ಲೇಂಟ್ ಕೊಡೋದು ಅಂತ TV9 ಜೊತೆ ಮಾತನಾಡಿದ್ದಾರೆ.
ನೋಡಿ, ಪಂಜುರ್ಲಿಯಿಂದಲೇ ಧರ್ಮಸ್ಥಳ ಮಂಜುನಾಥನು ನುಡಿಯನ್ನು ಕೊಡುವುದಿಲ್ಲ. ಅಲ್ಲಿರುವಂತ ಪಂಜುರ್ಲಿ ಅಂತ ಹೇಳುವಂತ ಒಂದು ಈಶ್ವರನ ಗಣ ಅದು. ಪಂಜು ಅಂದ್ರೆ ಹಂದಿ, ಪಂಜುರ್ಲಿ ಅಂದ್ರೆ ಅದನ್ನ ತುಳು ಭಾಷೆ ಅದು. ಕನ್ನಡದಲ್ಲಿ ಒಂದು ಹಂದಿ ಅಥವಾ ವರಾಹ ದೇವರು ಅಂತ ತಿಳ್ಕೊಳ್ಳಿ. ವರಾಹ ಅವತಾರ ಇದೆ ನಮ್ಮಲ್ಲಿ, ದಶಾವತಾರಗಳಲ್ಲಿ ಒಂದು ಅವತಾರ. ಶಕ್ತಿ ದೇವತೆ. ನೀವು ಹೇಳುವ ಕಾನ್ಸೆಪ್ಟ್ ದೇವರಲ್ಲ, ಇದು ದೇವತೆ. ಅದರಲ್ಲಿ ಒಂದು ನುಡಿ ಕೊಡುವಂತ ಸಿಸ್ಟಮ್ ಎಲ್ಲ ಇದೆ. ಸರಿ ಇದೆ, ಅದು ಸರಿ ಇದೆ. ನಾವು ಅದನ್ನ ನಂಬೇಕಾಗ್ತದೆ. ದೈವ ಕಾರಣಿಕಗಳಿರ್ತದೆ, ದೈವದ ಶಕ್ತಿ ಇರ್ತದೆ, ಪವರ್ ಇರ್ತದೆ, ಬೇಕಾದಷ್ಟು ಚಮತ್ಕಾರಗಳೆಲ್ಲ ಆಗಿದೆ. ನಾವು ಒಂದು 6,000 ಎಕರೆ ಜಮೀನ್ದಾರ ಅಂತಂದವರು, ನಾವು ಆ ದೇವರನ್ನೇ ನಂಬಲ್ಲ. ನಮ್ಗೇನೋ ಹೆಚ್ಚು ಕಡಿಮೆ ಅಲ್ಲೇ ಹೋಗಿ ಕಂಪ್ಲೇಂಟ್ ಕೊಡುದು. ಸಾಲು ವಿಘ್ನಗಳು ಕಾಂತಾರ ಸಿನಿಮಾಗೆ ಎದುರಾಗಿದೆ. ಅಲ್ಲದೆ ಅಂದುಕೊಂಡಂತೆ ಸಿನಿಮಾ ಮೂಡಿ ಬರ್ತಿಲ್ವಾ ಅನ್ನೋ ಪ್ರಶ್ನೆಯೂ ಅಭಿಮಾನಿಗಳಲ್ಲಿ ಎದ್ದಿದೆ. ಈ ಎಲ್ಲಾ ಕಾರಣಗಳಿಂದ ರಿಷಬ್ ದೈವದ ಮೊರೆ ಹೋದ್ರ ಅನ್ನೋ ಅನುಮಾನ ಇದೆ. ಅಶೋಕ್ ಜೊತೆ ಪೃಥ್ವಿರಾಜ್, TV9 ಮಂಗಳೂರು.